ಹಾಯ್ ಹಲೋ, ನಾನು ನಿಮ್ಮ ಸ್ವಾತೀಸ್ ನೀವು ಡೈಲಿ ಲಾಗಿಲ್ಲ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಮ್ಮ ಹೋಮ್ ಹೇಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ತೋರಿಸ್ತಾ ಇದ್ದೀನಿ, ಇನ್ನೊಂದ್ಸರಿ ಫುಲ್ಲಾಗಿ ಎಲ್ಲ ತೋರಿಸ್ತೀನಿ ಮನೆ ಹೇಗಿದೆ ಅಂತ. ನಾನೀಗ ಎಮರ್ಜೆನ್ಸಿ ನೋಡೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಹಾಲು ಅಡುಗೆ ಮನೆ ಹೇಗಿದೆ ಅಂತ ನೋಡಿ. ಇಲ್ಲಿ ಇವಾಗ ಈ ಥರ ಇದೆ ನಮ್ಮ ಮನೆ. ಹೇಗಿದೆ ಅಂತ ಸ್ವಲ್ಪ ಚಿಕ್ಕ ಮನೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ತಾ ಇರ್ಬೋದು ನೀವು. ಎಲ್ಲ ಅಲ್ಲಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಕ್ಲೀನಿಂಗ್ ಆಗಿಲ್ಲ ಊರಿಂದ ಬಂದಮೇಲೆ. ಈಗ ಆಲ್ರೆಡಿ ಸೆಟ್ ಮಾಡ್ಕೋಬೇಕು, ಸೆಟ್ ಮಾಡಿಲ್ಲ ನೋಡಿ. ಎಲ್ಲನೂ ಡ್ರಾಯರಲ್ಲಿ ಇಟ್ಕೊಂಡಿರೋದು ಪಾತ್ರೆಗಳನ್ನೆಲ್ಲ. ಡ್ರಾಯರು ಈ ಥರ ಇರುತ್ತೆ ನಮ್ಮದು. ಇಲ್ಲಿ ಸೌಟ್ಗಳು ಇಟ್ಕೊಳ್ಳೋದು, ಆಮೇಲೆ ಇಲ್ಲಿ ಲೋಟ ಇಂಥವನ್ನೆಲ್ಲ ಇಟ್ಕೊಳ್ಳೋದು. ಇವೆಲ್ಲ ಸೇಮ್ ಇದೆ. ಗ್ಯಾಸ್ ಒಲೆ ಇವೆಲ್ಲ ಇದೆ. ಇವಾಗ ನನ್ನ ಮಗಳು ಅದೇನು ಕನ್ನಡ ತಲೆಕಟ್ಟು, ಕನ್ನಡ ಭಾಷೆ ಬಗ್ಗೆ ಹೇಳ್ತಾಳಂತೆ. ತಲೆಕಟ್ಟು ಬರುತ್ತಲ್ವ, ಅದನ್ನು ಹೇಳ್ತಾ ಇದ್ದಾಳೆ. ನಾನು ತಲೆ ಕಟ್ಟೋದು ಪಾಠದ ಬಗ್ಗೆ ಹೇಳ್ತೀನಿ ಅಮ್ಮ ಅಂತ ಹೇಳ್ತಾ ಇದ್ಲು. ಹಾಗಾಗಿ ತಲೆಕಟ್ಟು ಬಗ್ಗೆ ಹೇಳ್ತಾ ಇದ್ಲು. ಇವಾಗ ನಾನು ಪೂರ್ತಿ ತೋರಿಸಿಲ್ಲ ನಿಮಗೆ, ಇಲ್ಲಿ ಆಫ್ ಮಾತ್ರ ತೋರಿಸ್ತೀನಿ. ಫ್ರೀ ಇದ್ದಾಗ ಎಲ್ಲನೂ ನಾನು ವೀಡಿಯೋ ಮಾಡಿ, ಫುಲ್ಲಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಇದು ಹಾಲು ನಮ್ಮದು. ಇವಾಗ ನಾನು ಜಾಮೂನ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ಕಪ್ಪು ಇದು ಮಿಲ್ಕ್ ಪೌಡ್ರನ್ನ ತಗೊಂಡಿದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಮಿಲ್ಕ್ ಪೌಡ್ರನ್ನ ಹಾಗೆ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಬೇಕಾದಾಗ ಕಡಿಮೆ ಅನಿಸಿದ್ರೆ ಹಾಕೋಬೋದು. ಇನ್ನೂ ಜಾಸ್ತಿ ಬೇಕಿದ್ದರೆ 1.5 ಕಪ್ ಅಥವಾ 2 ಕಪ್ಪು ಮಿಲ್ಕ್ ಪೌಡ್ರ್ ಹಾಕೋಬೋದು. ಹಾಗೆ 1 ಕಪ್ ಶುಗರ್ನ ತೊಗೊಂಡಿದ್ದೀನಿ. ಶುಗರ್ 1 ಕಪ್ಪು, ಹಾಗೆ ಮಿಲ್ಕ್ ಪೌಡರ್ 1 ಕಪ್ಪು, 1.5ರಿಂದ 1.5 ಕಪ್ ತೊಗೊಂಡಿದ್ದೀನಿ. ಹಾಗೆ ಹಾಲನ್ನು ತೊಗೊಂಡಿದ್ದೀನಿ, ಅಥವಾ ನೀರನ್ನಾದರೂ ತೊಗೋಬೋದು. ನೋಡ್ತಾ ಇರ್ಬೋದು. ಇಲ್ಲಿ ಇವಾಗ 1 ಕಪ್ ಪೌಡ್ರು ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನನಗೆ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ತೋರ್ಸೋದಕ್ಕೋಸ್ಕರ ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಇದು ನೋಡಿದ್ರೆ ಸ್ವಲ್ಪ ಮೆತ್ತಗಿರುತ್ತೆ. ಅದನ್ನ ನೀಟಾಗಿ ಪೌಡ್ರ್ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೊಂದೇ ಕಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಕರೆಕ್ಟಾಗಿ 1.5 ಕಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹಾಲಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನೇ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಇದಕ್ಕೆ ಹಾಲಿಗೆ ದಪ್ಪ ಹಾಲೇನು ಬೇಡ, ನೀರು ಹಾಲಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಲಾಸ್ಟಿಗೆ ನೀವು ತುಪ್ಪನ ಜಾಸ್ತಿ 1-2ರಿಂದ 3 ಚಮಚ ತುಪ್ಪನ ಹಾಕಿ ನೀಟಾಗಿ ನಾದಿ ಇಟ್ಟಿರಬೇಕು. ಚೆನ್ನಾಗಿ ನಾದಿದ್ರೆ ಮಾತ್ರ ಅದು ಒಡೆಯಲ್ಲ, ಮಾತ್ರ ಒಂದೇ ಶೇಪಲ್ಲೂ ಬರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಕಲಿಸ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳಿ. ನಿಮಗೆ ಕೈಗೆ ಹಿಡಿಯುತ್ತೆ ಅಂತ ಅನ್ಸಿದ್ರೆ ನಾನು ತುಪ್ಪನ ಹಾಕ್ಕೊಳ್ತೀನಿ. ಆಮೇಲೆ ಕಲಿಸೋದು ತೊಂದರೆ ಇದೆ ಮೇಯ್ನಾಗಿ, ಕೈಗೆಲ್ಲ ಅಂಟ್ಕೊಂಡು ಬಿಡುತ್ತೆ. ಯಾಕಂದರೆ ಹಾಲು ಪೌಡ್ರ್ ಅಲ್ವಾ, ಅಂಟ್ಕೊಳ್ಳುತ್ತೆ ಹಾಲು ಹಾಕಿರೋದ್ರಿಂದ. ಇವಾಗಲೇ ತುಪ್ಪ ಹಾಕ್ಕೊಳ್ಳೋದೇನು ಬೇಡ, ಇನ್ನೂ ಸ್ವಲ್ಪ ಸರಿ ಕಲಿಸ್ಕೊಂಡು ಆಮೇಲೆ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನೀಟಾಗಿ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.
ಅದು ಕೈಗೆ ಅಂಟ್ಕೊಳ್ಬಾರ್ದು. ಒಳ್ಳೆ ಸ್ಮೂತಾಗಿದ್ದರೆ ಉಂಡೆ ಕಟ್ಟೋಕ್ಕೂ ಚೆನ್ನಾಗಿ ಬರುತ್ತೆ. ಆಮೇಲೆ ಉಂಡೆ ಕಟ್ಟಬೇಕಾದ್ರೆ ಅದನ್ನು ಪ್ರೆಸ್ ಮಾಡಿ ಒತ್ತಿ ಅದನ್ನ ರೌಂಡ್ ಶೇಪ್ ಮಾಡೋಕ್ಕೆ ಹೋದರೆ ಕಟ್ಟಾಗಿಬಿಡುತ್ತೆ. ಕಟ್ ಮಾಡಿ ತೋರಿಸಿ ಮತ್ತೆ ಮಾಡಿ ತೋರಿಸ್ತೀನಿ ನಾನು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಕೈಗೆ ಹೀಗೆ ಇಟ್ಕೊಂಡು, ನಿಮಗೆ ಕೈಗೆ ಅಂಟಬಾರ್ದು ಅನಿಸಿದ್ರೆ ಈ ಥರ ಮಾಡ್ಕೊಳ್ಳಿ. ಅವಾಗ ಅಷ್ಟು ಅಂಟಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ನಿಧಾನಕ್ಕೆ ಅದನ್ನ ಪ್ರೆಸ್ ಮಾಡಿ ಈ ಥರ ತಿಕ್ಕಿನೇ ಕಲಿಸ್ಬೇಕು. ಇಲ್ಲಾಂದರೆ ಪಟ್ ಅಂತ ಕಟ್ಟಿ ಹಂಗೆ ಇಟ್ಟರೆ ಅದು ಉಂಡೆ ಬರಲ್ಲ, ಒಡೆದು ಹೋಗುತ್ತೆ. ನಾನು ಈ ರೀತಿ ಮಾಡೋದ್ರಿಂದ ಒಂದೂ ಒಡೆಯಲ್ಲ. ಬೇಕಾದ್ರೆ ನೀವು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇವಾಗ ನೋಡಿ ನೀವು. ಇವಾಗ ಅಷ್ಟೆಲ್ಲ ಉಂಡೆ ಕಟ್ಟೋಕ್ಕಿಂತ ಮುಂಚೆನೂ ಚೆನ್ನಾಗಿ ನಾದ್ಕೊಂಡು ತುಪ್ಪ ಹಾಕ್ಕೊಂಡು, ಈಗ ಉಂಡೆ ಕಟ್ಟಿ ಮುಚ್ಚಿಡ್ತೀವಲ್ಲ, ಆಮೇಲೆ ಒಂದು ½ ಆನ್ ಅವರ್ ಬಿಟ್ಟು ಅಥವಾ ಮುಕ್ಕಾಲು ಗಂಟೆ ಬಿಟ್ಟು ಒಂದು 2 ಚಮಚ ಅಂತ 3 ಚಮಚ ತುಪ್ಪ ಹಾಕ್ಕೊಂಡು ಇದೇ ಥರ ಮತ್ತೆ ಡಫನ್ನು ಮತ್ತೆ ನಾದಬೇಕು. ಮತ್ತೆ ನಾದಿದ ಮೇಲೇ ನೀವು ಉಂಡೆ ಕಟ್ಟಿದರೆ ಹೊಡೆಯೋದಿಲ್ಲ. ನೋಡ್ತಾ ಇರ್ಬೋದು, ಇವಾಗ ನಾನು ಉಂಡೆ ಕಟ್ಟಿದ್ದೀನಿ. ಇದನ್ನ ನಾನು ಇವಾಗ ಹಾಗೆ ಮುಚ್ಚಿಡ್ತೀನಿ. ನೋಡ್ತಾ ಇರ್ಬೋದು. ಕೆಲವರು ಹಾಗೆ ಸ್ವಲ್ಪ ಉಂಡೆ ಕಟ್ಟಿಬಿಡ್ತಾರೆ, ಯಾಕಂದರೆ ಒಡೆಯಲ್ಲ. ಅದು ಏನೋ ಬೇಕಿಂಗ್ ಪೌಡ್ರು ಯಾವುದನ್ನು ನಾನು ಹಾಕಿಲ್ಲ. ನೋಡ್ತಾ ಇರ್ಬೋದು ಬೇಕಾದರೆ. ಯಾವುದನ್ನು ನಾನು ಹೆಚ್ಚಾಗಿ ಬೇಕಿಂಗ್ ಪೌಡ್ರು ಯಾವ ಅಡುಗೆಲಿ ಯೂಸ್ ಮಾಡಿಲ್ಲ. ನೀವು ನೋಡಿರ್ಬೋದು. ಅದು ಆರೋಗ್ಯಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಎಲ್ಲೋ ಒಂದು ಕಡೆ ಬೇಕಂದ್ರೆ ಹಾಕ್ಕೋಬೋದಷ್ಟೇ. ನೋಡಿ ನೀಟಾಗಿ ಈ ಥರ ರಫ್ ಮಾಡಿಕೊಂಡು ಇದನ್ನ ಎತ್ತಿಟ್ಬಿಡೋಣ. ನೋಡಿ ಇವಾಗ ಇದೇ ಬೌಲ್ನ ನಾನು ಅದಕ್ಕೆ ಮುಚ್ಚಿಟ್ಬಿಡ್ತೀನಿ. ಇದನ್ನೆಲ್ಲ ಸೈಡಿಗೆ ಎತ್ತಿಟ್ಬಿಡೋಣ. ಇದನ್ನ ಸೈಡಿಗೆ ಎತ್ತಿಬಿಟ್ಟು ನಾನು ಇಲ್ಲಿ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ಈ ಪಾತ್ರದಲ್ಲೇ ನಾನೀಗ ಸಕ್ಕರೆ ಪಾಕ ಮಾಡ್ಕೊಳ್ತೀನಿ. ನೋಡಿ ಹಾಗೆ ಇಲ್ಲಿ ನಾನು ಚಿಮ್ನಿನ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ. ಆಗ ಇದಕ್ಕೆ ನಾನು ಜಾಮೂನಿಗೆ ಮೊದಲೇ ಸಕ್ಕರೆ ಪಾಕನ ಮಾಡಿಟ್ಕೊಳ್ಳೋ ನಾವು. ಆಮೇಲೆ ಜಾಮೂನಿಗೆ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ. ಇಲ್ಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಸಕ್ಕರೆ, ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ತೀನಿ. 1 ಕಪ್ ಸಕ್ಕರೆಗೆ ಅಷ್ಟೇ ಪ್ರಮಾಣದ ಅಂದರೆ 1 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನಾನಲ್ಲಿ 1 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ಇವಾಗ ನಾನಿನ್ನು ಗ್ಯಾಸ್ ಆನ್ ಮಾಡಿಲ್ಲ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಗ್ಯಾಸ್ ಆನ್ ಮಾಡ್ತೀನಿ. ನಾನಿಲ್ಲಿ ಇವಾಗ 1 ಕಪ್ಪಷ್ಟು ಸಕ್ಕರೆಗೆ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾವು ನೋಡ್ತಾ ಇರ್ಬೋದು ಇಲ್ಲಿ. ನೀಟಾಗಿ ಸಕ್ಕರೆ ಎಲ್ಲ ಕರಗೋ ತನಕ ಅದನ್ನ ಕಲಿಸ್ತಾ ಇರಬೇಕು. ಸಕ್ಕರೆ ಕರಗ್ತಾ ಇರಬೇಕು. ಅದು ನೋಡ್ತಾ ಇರೋಲ್ಲ, ಕರಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕೈ ಆಡಿಸ್ತಾ ಇರಿ.
ಇವಾಗ ಇದಕ್ಕೆ ನಾನು ಕೇಸರಿನ ಹಾಕ್ಕೊಳ್ತೀನಿ. ಕೇಸರಿ ಹಾಗೂ ಏಲಕ್ಕಿ ಪುಡಿ ಮಾಡಿಟ್ಕೊಂಡಿರೋ ಏಲಕ್ಕಿ ಪುಡಿ ಹಾಗೂ ಕೇಸರಿನ ಹಾಕ್ಕೊಳ್ತೀನಿ. ಇವಾಗ ನೀಟಾಗಿ ಮೆಲ್ಟ್ ಆಗಲಿ, ಸಕ್ಕರೆ ಎಲ್ಲ ನೀಟಾಗಿ ಮೆಲ್ಟ್ ಆಗಬೇಕು. ಸ್ವಲ್ಪನೂ ಸಕ್ಕರೆ ಅಡು ನಿಂತ್ಕೊಂಡಿರ್ಬಾರ್ದು. ಇದೇನು ಅಂಟು ಪಕ್ಕ ಬರಬೇಕಂತಿಲ್ಲ, ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ಬಂದರೆ ಸಾಕು. ಇದು ಚೆನ್ನಾಗಿ ಕರಗಲಿ. ನಾನು ಇವಾಗ ಹಾಗೆ ಬಿಡ್ತಾ ಇದ್ದೀನಿ. ಅವಾಗವಾಗ ಅದನ್ನ ಕೈ ಆಡಿಸ್ತಾ ಇದ್ರೆ ಸಾಕು. ಜಾಮೂನನ್ನು ನಾನು ಮಿಲ್ಕ್ ಪೌಡ್ರಿಂದ ಮಾಡ್ತಾಯಿದ್ದೀನಿ, ಯಾಕಂದರೆ ಅಂಗಡಿಯಿಂದ ತಂದಿರೋ ಮಿಲ್ಕ್ ಪೌಡ್ರ್ ಇತ್ತು. ಹಾಗಾಗಿ ನೀವು ಬೇಕಾದರೆ ಜಾಮೂನ್ ಪೌಡ್ರ್ ಅದನ್ನು ತಂದು ಮಾಡ್ಬೋದು. ನಾನಿಲ್ಲಿ ಜಾಮೂನ್ ಪೌಡ್ರಿಗೆ ಏನೋ ಪೌಡ್ರ್ ಆಗಲಿ ಅಥವಾ ಬೇಕಿಂಗ್ ಸೋಡಾ, ಯಾಕಂದರೆ ಮಕ್ಕಳು ತಿಂತಾರೆ, ಅವೆಲ್ಲ ಹಾಕಿದ್ರೆ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೆ ಹಾಕಲ್ಲ. ಜಾಮೂನ್ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ಎಲ್ಲನೂ ಒಂದೇ ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಅದು ಒಂಚೂರು ಒಡೆದೇ ಇರೋ ಹಾಗೆ ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಾನು ಇವಾಗ ಕೇಸರಿನ ಹಾಕ್ಕೊಳ್ತೀನಿ. ಕೇಸರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೇಸರಿ ಇಲ್ಲ ಅನ್ನೋರು ಹಾಕದಿದ್ರೂ ಪರವಾಗಿಲ್ಲ. ಕೇಸರಿ ಹಾಕಿದಾಗ ಅದರ ಬಣ್ಣನೂ ಚೇಂಜ್ ಆಗುತ್ತೆ, ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಇದು ನೋಡಿ, ಕಲರ್ ಚೇಂಜ್ ಆಗ್ತಾ ಹೋಯಿತು. ನಾನು ಕೇಸರಿ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ನಾನಿಲ್ಲಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕೇಸರಿ ಹಾಕ್ಕೊಂಡಾಗಿದೆ ಅಲ್ವಾ, ಅದಕ್ಕೆ ಕಲರ್ ಚೇಂಜ್ ಆಗಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ಇವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇದಾಗಿದೆ. ಇವಾಗ ನಾನು ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ. ನೋಡ್ತಾ ಇರ್ಬೋದು. ಇದಿವಾಗ ಚೆನ್ನಾಗಿ ಕುದಿ ಬಂದರೆ ಸಾಕು. ಅದೇನು ಒಳ್ಳೆ ಪಾಕ, ಅಂಟು ಪಾಕ ಏನು ಬರೋದು ಬೇಡ. ನೋಡಿ ಎಷ್ಟು ಕುದಿ ಬರ್ತಾ ಇದೆ ಇವಾಗ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕುದಿ ಬರ್ತಾ ಇದೆ. ಇದು ಚೆನ್ನಾಗಿ ಕುದಿ ಬರಬೇಕು, ಯಾಕೆಂದರೆ ಏಲಕ್ಕಿ ಮತ್ತು ಕೇಸರಿ ಅವೆಲ್ಲ ಹೊಂದ್ಕೊಂಡು ಒಳ್ಳೆ ಫ್ಲೇವರ್ ಕೊಟ್ಟರೆ ಚೆನ್ನಾಗಿರುತ್ತೆ. ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗಿಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಾನು ಆಲ್ರೆಡಿ ಸುಮಾರು ಉಂಡೆನ ಮಾಡಿಟ್ಕೊಂಡಿದ್ದೀನಿ. 2 ಸ್ಪೂನು ತುಪ್ಪ ಹಾಕ್ಕೊಂಡು, 2 ದೊಡ್ಡ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ಮೇಲೆ, ಮತ್ತೆ ನಾದ್ಕೊಂಡಿದ್ದೆ ವಿಡಿಯೋ ಹಾಕಿಲ್ಲ, ಚೆನ್ನಾಗಿ ನಾದ್ಕೊಂಡಿದ್ಮೇಲೆ ಈ ಥರ ಉಂಡೆ ಮಾಡ್ತಿರೋದು. ಈ ಥರ ಉಂಡೆ ಮಾಡಿದ್ರಲ್ವ, ಆವಾಗ ಅದು ಒಡೆಯೋದು ಇಲ್ಲ. ಇದೇ ಥರ ನೀಟಾಗಿ ಮಾಡಬಾರ್ದು. ನೋಡಿ ಈ ಥರ ಒತ್ತು ಬಿಟ್ಟರೆ ನೋಡಿ ಈ ಥರ ಕಟ್ಟಾಗಿದೆ. ನಾನು ಅದನ್ನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಆ ಥರ ಒಡೆದು ತೋರಿಸ್ದೆ. ಇವಾಗ ನೋಡಿ ನಾನೀಗ ಯಾವ ಥರ ಉಂಡೆ ಮಾಡ್ತೀನಿ ಅಂದರೆ,
ಅದನ್ನು ಉಂಡೆನ ಮಧ್ಯದಲ್ಲಿ ಇಟ್ಕೊಂಡು ನೀವು ಒತ್ತಿ ತಿಕ್ತೀರ. ಒತ್ತಬಾರ್ದು, ಅಂದರೆ ಪ್ರೆಷರ್ ಹಾಕಬಾರ್ದು. ನೀಟಾಗಿ ಸ್ಮೂತಾಗಿ ಜಸ್ಟ್ ಮೇಲ್ಗಡೆ ಮಾತ್ರ ಹಿಂಗೆ ತಿರ್ಸ್ಬೇಕು. ಆವಾಗ ನೋಡಿ ಈ ಥರ ಮಾಡಿದರೆ ರೌಂಡ್ ಶೇಪಲ್ಲಿ ಬರುತ್ತೆ. ಕೈಯಲ್ಲಿ ಈ ಥರ ಮಾಡಿದರೆ ರೌಂಡ್ ಶೇಪ್ ಉಂಡೆ ಬರುತ್ತೆ. ನೋಡಿ ಆಲ್ರೆಡಿ ಉಂಡೆ ಮಾಡಿಟ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಸ್ವಲ್ಪನೇ ತಗೊಂಡು ಈ ಉಂಡೆ ಕಟ್ಟು ಮೊದಲು ತುಪ್ಪ ಹಾಕ್ಕೊಂಡು ನಾದ್ಕೊಂಡಿಟ್ಟಿರಬೇಕು. ನಾದ್ಕೊಂಡಿದ ಮೇಲೆ ಉಂಡೆ ಕಟ್ಟಿ ಎಲ್ಲ ಒಂದೇ ಸೈಜಿಗೆ ಬರುತ್ತೆ. ನಿಮಗೆ ಇನ್ನೂ ದೊಡ್ಡದಾಗಬೇಕು ಜಾಮೂನನ್ನು ನೀವು ಬೇಕಾದರೂ ಏನೋ ಪೌಡ್ರ್ ಹಾಕ್ಕೋಬೋದು, ಬೇಕಿಂಗ್ ಸೋಡನ್ನಾದರೂ ಹಾಕ್ಕೋಬೋದು. ನೋಡಿ ಈ ಥರ ಸ್ಮೂತಾಗಿ ಮೇಲಿಗೆ ಇಷ್ಟೇ ಜಸ್ಟ್ ಈ ಥರ ಮಾಡಿಕೊಂಡು ನಾವು ಮಾಡೋ ಥರ ಮಾಡಿದರೆ ರೌಂಡ್ ಶೇಪಲ್ಲಿ ಬಂದೇ ಬರುತ್ತೆ. ಈ ಥರ ಮಾಡ್ಕೋಬೇಕು ನೀಟಾಗಿ. ಚೆನ್ನಾಗಿ ಬರ್ತಾಯಿದೆ ನೋಡಿ. ನೀವು ತುಪ್ಪ ಜಾಸ್ತಿ ಹಾಕ್ಕೋಬೇಕು, ಯಾಕಂದರೆ ಅದು ಕಲಸಿಟ್ಟಿರೋ ಹಿಟ್ಟು ಅಲ್ವಾ, ಅದು ಗಟ್ಟಿ ಇರಬಾರ್ದು, ಸ್ಮೂತಾಗಿ ಇರಬೇಕು ಹಿಟ್ಟು. ಈ ಥರ ಮೃದುವಾಗಿ ಅಂಗೈಗಳ ಮಧ್ಯವನ್ನು ರೌಂಡ್ ಶೇಪಲ್ಲಿ ಈ ಥರ ಮಾಡಬೇಕು. ಮಾಡ್ತೇನೆ. ಅದು ಉಂಡೆ, ಅದು ಉಂಡೆ ಈ ಥರ ಶೇಪಲ್ಲಿ ಮಾಡ್ಕೋಬೇಕು ನೀವು. ನನ್ನ ಮಗ ಮಧ್ಯೆ ಬಂದು ಮಾತಾಡ್ತಾ ಇದ್ದೇನೆ, ಯಾರು ಡಿಸ್ಟರ್ಬ್ ಆದರೆ ಸಾರಿ. ನೋಡಿ ಇಷ್ಟು ಶೇಪಲ್ಲಿ ಎಲ್ಲನೂ ಸೇಮ್ ಒಂದೇ ಶೇಪಲ್ಲಿ ಬಂದ ನೋಡಿ. ತೋರಿಸ್ತೀನಿ. ಇವಾಗ ಎಲ್ಲ ಆಗಿದೆ, ರೆಡಿಯಾಗಿದೆ ಉಂಡೆ. ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ಮತ್ತು ನೀವು ಎಣ್ಣೆಗೆ ಜಾಮೂನು ಉಂಡೆ ಬಿಡಬೇಕಾದ್ರೆ ಮಧ್ಯದಲ್ಲಿ ಮೇಲಿಂದ ಬಿಡಬೇಡಿ ಯಾವತ್ತೂ ಅಷ್ಟೇ. ಅದನ್ನು ಒಂದು ಸೈಡಿಂದ ಆ ಕಡೆ ಸೈಡ್ ಅಥವಾ ಈ ಕಡೆ ಸೈಡಿಂದ ಬಿಡಬೇಕು. ಯಾಕಂದರೆ ಮೇಲ್ಗಡೆ ಬಿಟ್ಟರೆ ಅದು ಎಣ್ಣೆ ಕೈ ಮೇಲೆ ಮುಖದ ಮೇಲೆ ಸೇರುವಂಥ ಚಾನ್ಸಸ್ ಇರುತ್ತೆ. ಯಾವತ್ತೂ ಎಣ್ಣೆ ತಿಂಡಿ ಮಾಡಬೇಕಾದ್ರೆ ಸೈಡಿಂದ ಬಿಡಿ. ಇವಾಗ ಎಲ್ಲ ಉಂಡೆ ತಯಾರಾಗಿದೆ. ಇವಾಗ ಇದನ್ನು ಎಣ್ಣೆಯಲ್ಲಿ ಕಾಯಿಸ್ಕೊಳ್ಳೋಣ ನಾವು. ನೋಡ್ತಾ ಇರ್ಬೋದು. ಹಚ್ಚುವಂಥದ್ದು ಮುಚ್ಚಳ ಹಾಕು. ಸ್ವಲ್ಪ ಹಿಟ್ಟು ಬಿಟ್ಟಿದ್ದೀನಿ, ಅದು ಮೇಲ್ಗಡೆ ಎಣ್ಣೆ ಬಿಟ್ಟು
ಇವಾಗ ಒಂದೊಂದೇ ಉಂಡೆಯನ್ನು ಸೈಡಿಂದ ಬಿಡಬೇಕು. ಒಂದೊಂದೇ ಉಂಡೆನ ಹೀಗೆ ಸೈಡಿಂದ ಬಿಡಬೇಕು. ನೋಡ್ತಾ ಇರ್ಬೋದು, ಸೈಡಿಗೆ ಬಿಟ್ಟ ತಕ್ಷಣ ಹಾಗೆ ಬೇಲಿಗೆ ಬಿಡಬಾರ್ದು. ಹಾಗೆ ಬಿಟ್ಟರೆ ಅದು ಒಂದೇ ಕಡೆ ಎಡಗಡೆ ತಳ ಹಿಡಿದ್ಬಿಡುತ್ತೆ. ಅಂದರೆ ಒಂದೇ ಸೈಡ್ ಕಪ್ಪಾಗ್ಬಿಡುತ್ತೆ, ಇನ್ನೊಂದು ಸೈಡ್ ಬೆಳ್ಳಗಾಗ್ಬಿಡುತ್ತೆ. ಆ ಥರ ಆವಾಗ ಕೈ ಆಡಿಸ್ತಾ ಇರಬೇಕು. ಆವಾಗ ಎಲ್ಲ ಕಡೆನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಈ ಥರ. ನೀಟಾಗಿ ಆ ಕಡೆ ಈ ಕಡೆ ಮಾಡಬೇಕು. ಬಿಟ್ಟ ತಕ್ಷಣ ಆ ಕಡೆ ಈ ಕಡೆ ಈ ಥರ ಮಾಡ್ಕೊತಾ ಇದ್ರೆ ನೋಡಿ ಈ ಥರ ಬರಬೇಕು. ಈ ಥರ ನೀಟಾಗಿ ಎಲ್ಲನೂ ಆ ಕಡೆಯಿಂದ ಈ ಕಡೆ ಮಾಡ್ತಾ ಇರಬೇಕು. ಇವಾಗ ನೋಡಿ ಎಷ್ಟು ನೀಟಾಗಿ ಬೆಂದ್ಕೊಳ್ತೇವೆ. ಒಂದು ಒಡೆಯಲ್ಲ ನೋಡಿ, ಬೇಕಾದರೆ ಅಷ್ಟು ಯಾವುದು ಒಂದು ಒಡೆದಿಲ್ಲ. ಯಾಕಂದರೆ ನಾವು ನೀಟಾಗಿ ಅದನ್ನ ಚೆನ್ನಾಗಿ ನಾದ್ಕೊಂಡಿರೋದ್ರಿಂದ ಒಂದೇ ಒಂದು ಜಾಮೂನ್ ಕಾಡ ಒಡೆಯೋದು ಇಲ್ಲ ಅದು. ಇದು ಕೂಡ ಪಾಕಕ್ಕೆ ಹಾಕಿದ ಮೇಲೆ ತುಂಬ ಸಾಫ್ಟಾಗಿ ಬರುತ್ತೆ. ಒಳಗಡೆ ಮೇಲಿಂದ ಕ್ರಿಸ್ಪಿಯಾಗಿ, ಒಳಗಿಂದ ಸಾಫ್ಟಾಗಿ ತುಂಬ ಜ್ಯೂಸಿಯಾಗಿ ಬರುತ್ತೆ. ನೀವು ನಾನು ಹೇಳಿದ ಮೆಥಡಲ್ಲಿ ಮಾಡಿ ನೋಡಿ. ಬೇಕಾದರೆ ಕರೆಕ್ಟಾಗಿ ನಾನು ನೋಡಿದ ಮೆಥಡಲ್ಲಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ, ಒಂದು ಒಡೆಯಲ್ಲ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ತೀರನ್ನು ಬೇಯಿಸಕ್ಕೆ ಹೋಗ್ಬೇಡಿ ನೋಡಿ. ಇದೇ ಥರ ಮಾಡ್ತಾಯಿದ್ರೆ ಅವಾಗವಾಗ ಒಳಗಿಂದ ಚೆನ್ನಾಗಿ ತುಪ್ಪ ಹಾಕಿರೋದ್ರಿಂದ ಆ ಒಳಗಡೆ ಜಾಮೂನು ಪಾಕನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮತ್ತು ಒಂಥರ ಕ್ರಿಸ್ಪಿ, ಹೊರಗಡೆಯಿಂದ ಒಳಗಡೆಯಿಂದ ಜ್ಯೂಸಿಯಾಗಿರುತ್ತೆ. ಬೇಕಾದ್ರೆ ನೀವು ಸೇಮ್ ಪ್ರೊಸೆಸಲ್ಲಿ ಮಾಡಿದರೆ ಇದೇ ಥರ ಬರುತ್ತೆ. ನೋಡ್ತಾ ಇರ್ಬೋದು. ಇದಕ್ಕಿಂತ ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬೇಡಿ. ಅದು ಕರಟ್ ಬಿಡುತ್ತೆ, ಟೇಸ್ಟು ಹೋಗ್ಬಿಡುತ್ತೆ ಅದ್ರದ್ದು. ನೋಡಿ, ಯಾವುದೇ ಎಣ್ಣೆ ತಿಂಡಿ ಮಾಡಬೇಕಾದ್ರೆ ನೀವು ಇಲ್ಲಿ ನೋಡಿ, ಯಾವುದೇ ಎಣ್ಣೆ ತಿಂಡಿ ಕರಿಬೇಕಾದ್ರೂ ಈ ಸೈಡಿಂದ ಬಿಡಬೇಕು. ಮಧ್ಯದಿಂದ ಬಿಡ್ಲಿಕ್ಕೆ ಹೋದರೆ ಸೀರುತ್ತೆ ಅದು ಎಣ್ಣೆ. ಮೇಲಿಂದ ಯಾವತ್ತೂ ಎಣ್ಣೆ ತಿಂಡಿನ ಮೇಲ್ಗಡೆಯಿಂದ ಬಿಡಬಾರ್ದು. ನಾನು ಬಿಟ್ಟಾಗ ಸೈಡಿಂದ ಬಿಡಬೇಕು. ಹಾಕಿದ ತಕ್ಷಣ ನೋಡ್ತಾ ಇರ್ಬೋದು. ಈ ಥರ ಮಾಡ್ತಾಯಿದ್ರೆ ಒಂದೇ ಬದಿಯಲ್ಲಿ ಬೇಯುವುದು, ಇನ್ನೊಂದು ಬದಿ ಬೇಯಲ್ಲ. ಆ ಥರ ಆಗೋದಿಲ್ಲ. ಈ ಥರ ಮಾಡ್ತಾ ಬೇಯಿಸಿದ್ರೆ ಈ ಥರ ಮಾಡ್ತಾ ಇರಬೇಕು. ನೋಡಿ ಈ ಥರನೇ ಆವಾಗವಾಗ ಮುಚ್ತಾ ಇರಬೇಕು. ನೋಡಿ ಇಲ್ಲಿ ಸಕ್ಕರೆ ಪಾಕ ರೆಡಿಯಾಗಿದೆ. ಇದಕ್ಕೆ ಕೇಸರಿ ಏಲಕ್ಕಿ ಪುಡಿ ಎಲ್ಲ ಹಾಕಿದ್ದೀನಿ. ಇವಾಗ ಇದಕ್ಕೆ ನೋಡಿ, ನಾನೀಗ ಫಸ್ಟಿಗೆ ಮಾಡಿಟ್ಟಿರುವಂಥ ಇದು ಯಾವುದು ಗುಲಾಬ್ ಜಾಮೂನನ್ನು ಪಾಕಕ್ಕೆ ಹಾಕಿದ್ದೀನಿ. ಇವಾಗ ಮತ್ತೆ ಎರಡನೇ ಬಿಟ್ಟಿರೋದೀಗ ಹೀಗೆ ಮುಚ್ತಾ ಇರಬೇಕು. ಆವಾಗ ಎಲ್ಲ ಒಳಗಡೆ ಎಲ್ಲನೂ ಚೆನ್ನಾಗಿ ಬೇಯುತ್ತೆ. ಒಂದೇ ಕಡೆ ಬೇಯಲಿಕ್ಕೆ ಬಿಟ್ಟರೆ ಅದು ಸರಿಯಾಗಿ ಬೇಯಲ್ಲ. ಒಂದು ಕಡೆ ಬೆಂದು ಒಂದು ಕಡೆ ಕಪ್ಪು ಆ ಥರ ಆಗಿಬಿಡುತ್ತೆ. ನೋಡಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ.
ಅದೇ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡ್ತೀನಿ. ನಾವು ಯಾವ ಥರ ಮಾಡಬೇಕಂತ ನೀವು ಸ್ವಲ್ಪ ಸಜೆಸ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಈಗ ರೆಡಿಯಾಗಿದೆ ಇದು. ನೋಡಿ ಒಂದೇ ಕಡೆ ಬಿಟ್ಟಿದ್ದಕ್ಕೆ ನೋಡಿ ಒಂದೇ ಕಡೆ ಕಪ್ಪಾಗಿಬಿಟ್ಟಿದೆ ಇದು. ಇವಾಗ ನೋಡಿ ಇಷ್ಟೆಲ್ಲ ಆಗಿದೆ. ನೋಡಿ ಎಲ್ಲನೂ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಾಯಿತು. ಇದು ಒಂದು ಹಾಫ್ ಆನ್ ಅವರ್ ಅಥವಾ ಮುಕ್ಕಾಲು ಗಂಟೆ ಇಟ್ಟರೆ ಚೆನ್ನಾಗಿ ಆ ಪಾಕ ಎಳ್ಕೊಂಡು ಒಳಗಡೆ ಒಳ್ಳೆ ಜ್ಯೂಸಿಯಾಗಿ ಬರುತ್ತೆ. ಇದು ನಾನು ಚಪಾತಿ ಮಾಡ್ತಿದ್ದೀವಿ. ಈ ಚಪಾತಿನ 2 ಕಡೆ ಬೇಯಿಸ್ಕೊಂಡು ಚೆನ್ನಾಗಿ, ಆಮೇಲೆ ಇದನ್ನ ನಾನು ಚಪಾತಿಗೆ ಟೊಮೆಟೊ ಚಟ್ನಿ ಏನು ಮಾಡಿ ಇಟ್ಕೊಂಡಿರ್ತೀನಿ ಅದನ್ನ ಇದ್ರೊಳಗಡೆ ಹಾಕಿ ಅದನ್ನ ರೋಲ್ ಮಾಡಿ ಲಂಚ್ ಬಾಕ್ಸು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ತೋರಿಸ್ತೀನಿ. ಅದಕ್ಕೆ ತುಪ್ಪ ಹಾಕಿ ಅದಕ್ಕೆ ಒಳಗಡೆ ಎಲ್ಲ ಟೊಮೆಟೊ ಚಟ್ನಿ ಹಾಕಿ ರೋಲ್ ಥರ ಮಾಡಿರಿ, ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮಾಡಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂಥೇಳಿ. ಚೆನ್ನಾಗಿದೆಯಾ ಅಥವಾ ಇಲ್ವಾ ಅಂತಲೇ ಹೇಳಬೇಕು. ನೋಡಿ ಇದ್ರ ಮೇಲ್ಗಡೆ ಎಲ್ಲ ತುಪ್ಪ ಸವರ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ. ಇದಕ್ಕೆ ಶೇಂಗಾ ಚಟ್ನಿ ಪುಡಿನ ಹಾಕ್ಕೊಂಡು ತಿನ್ಕೊಬೋದು. ಅವಾಗ ಜಾಮೂನ್ ಮಾಡಿದ್ದು ಸಂಜೆ, ಇವಾಗ ನೈಟು ಚಪಾತಿ ಮಾಡ್ತಾಯಿದ್ದೀವಿ. ನನ್ನ ಮಗಳು ಚಪಾತಿಗೆ ಏನಾದರೂ ಒಳಗಡೆ ಹಾಕಿ ರೋಲ್ ಮಾಡಿಕೊಡೋದು, ಅದಕ್ಕೆ ರೋಲ್ ಮಾಡ್ತಾಯಿದ್ದೀನಿ. ನೋಡಿ ಟೊಮೆಟೊ ಚಟ್ನಿನ ರೆಡಿಯಾಗಿದೆ ಆಲ್ರೆಡಿ. ಇವಾಗ ಇದಕ್ಕೆ ನೋಡಿ ಈ ಥರ ಚಟ್ನಿನ ಹಾಕಿಬಿಟ್ಟು ಇನ್ನೂ ಜಾಸ್ತಿನೂ ಹಾಕೋಬೋದು ನೀವು. ಸ್ವಲ್ಪ ಖಾರ ಇರುತ್ತೆ ಅಂತ ಮಕ್ಕಳಿಗೆ ಸ್ವಲ್ಪನೇ ಹಾಕಿದ್ದೀನಿ. ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಈ ಥರ ರೋಲ್ ಥರ ಮಾಡಿಕೊಂಡು ತಿಂದರೆ ಮಾತ್ರ ಸೂಪರಾಗಿರುತ್ತೆ. ಒಳಗಡೆ ನೋಡ್ಬೋದು, ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಥ್ಯಾಂಕ್ ಯು.